ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳಿರುವ ಟ್ರಿಕ್ಸ್ ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೊಸದಾಗಿ ನಾವು ಮೊಬೈಲ್ ತಗೊಂಡಾಗ ನಮ್ಮ ಮೊಬೈಲ್ ತುಂಬಾ ಫಾಸ್ಟ್ ಆಗಿ ರನ್ ಆಗುತ್ತೆ. 2 ರಿಂದ 3 ತಿಂಗಳಾದ ಮೇಲೆ ನಮ್ಮ ಮೊಬೈಲ್ ಹ್ಯಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸಮಯದಲ್ಲಿ ನಮ್ಮ ಮೊಬೈಲ್ ಅನ್ನ ಹೊಡೆದು ಹಾಕ್ಬೇಕನಿಸುತ್ತೆ. ಆದ್ರೆ ನೀವು ಮಾಡಿದ ತಪ್ಪಿನಿಂದ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಿದೆ ಅಂತ ನಿಮಗೆ ಗೊತ್ತಿರಲ್ಲ. ನಿಮಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಚಿಕ್ಕ ಮಕ್ಕಳು ಕೆಲಸ ಮಾಡುವುದಕ್ಕೂ ದೊಡ್ಡವರು ಕೆಲಸ ಮಾಡುವುದಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ದೊಡ್ಡವರ ಕೆಲಸವನ್ನು ಚಿಕ್ಕ ಮಕ್ಕಳಿಗೆ ಕೊಟ್ರೆ ಆ ಕೆಲಸ ಪೂರ್ತಿ ಆಗಲ್ಲ, ಅರ್ಧಕ್ಕೆ ನಿಂತು ಹೋಗುತ್ತೆ. 2 GB ರ್ಯಾಮ್, 16 GB ಇಂಟರ್ನಲ್ ಮೆಮೊರಿ ಇರುವ ಮೊಬೈಲ್ಗೂ ಹಾಗೂ 4 GB ರ್ಯಾಮ್, 64 GB ಇಂಟರ್ನಲ್ ಮೆಮೊರಿ ಇರುವ ಮೊಬೈಲ್ಗೂ ತುಂಬಾನೇ ವ್ಯತ್ಯಾಸ ಇದೆ. ಯಾವ ಮೊಬೈಲ್ಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಕೆಲಸ ಕೊಡಬೇಕು. ನಮ್ಮದು 2 GB ರ್ಯಾಮ್, 32 GB ಇಂಟರ್ನಲ್ ಮೆಮೊರಿ ಇದೆ ಅಂತ ಎಲ್ಲ ಮೂವಿ, ಹಾಡು, ವಿಡಿಯೋ ತುಂಬಿಸಿ ಇಟ್ರೆ 100% ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಹಾಗಾದ್ರೆ ಹ್ಯಾಂಗ್ ಆಗುವ ಮೊಬೈಲ್ ಅನ್ನ ರೀಸೆಟ್ ಮಾಡದೆ ಹ್ಯಾಂಗ್ ಆಗದ ರೀತಿ ಮಾಡುವುದೇಗೆ ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಮೊದಲ ಟ್ರಿಕ್ಸ್ ಏನಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು ನಿಮ್ಮ ಮೊಬೈಲ್ ನಲ್ಲಿ ವಾಟ್ಸಪ್ ಅನ್ನ ಓಪನ್ ಮಾಡಿ, ಅದರಲ್ಲಿ ಸೆಟ್ಟಿಂಗ್ ಅನ್ನ ಓಪನ್ ಮಾಡಿ. ಡೇಟಾ ಅಂಡ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ನೀವು ಸ್ಟೋರೇಜ್ ಯೂಸಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಯಾವ ಗ್ರೂಪ್ ನಲ್ಲಿ ಎಷ್ಟು ಸ್ಟೋರೇಜ್ ಯೂಸ್ ಆಗಿದೆ ಅಂತ ತೋರಿಸುತ್ತೆ. ಈ ವಾಟ್ಸಪ್ ನಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುತ್ತೆ, ಇನ್ನು ಹೆಚ್ಚಿನವು ಕೆಲಸಕ್ಕೆ ಬಾರದಾಗಿರುತ್ತೆ. ಫೈಲ್ ಮ್ಯಾನೇಜರ್ ನಲ್ಲಿ ನಿಮಗೆ ಯಾವುದು ಬೇಕೋ ಯಾವುದು ಬೇಡ ಅಂತ ಡಿಲೀಟ್ ಮಾಡಲಿಕ್ಕೆ ಟೈಮ್ ಇರಲ್ಲ. ಆದ್ರೆ ಇಲ್ಲಿ ನಿಮಗೆ ಯಾವ ಗ್ರೂಪ್ ಇಂಪಾರ್ಟೆಂಟ್ ಇದೆ, ಯಾವ ಗ್ರೂಪ್ ಇಂಪಾರ್ಟೆಂಟ್ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಅಂತಹ ಗ್ರೂಪ್ ಗಳಿಂದ ನಿಮಗೆ ಬೇಕು ಬೇಡದ್ದನ್ನ ಇಟ್ಟುಕೊಂಡು ಬೇಡವಾದುದನ್ನ ಒಂದೇ ಕ್ಲಿಕ್ ನಲ್ಲಿ ಡಿಲೀಟ್ ಮಾಡಬಹುದು. ಅದಕ್ಕೋಸ್ಕರ ನೀವು ಮ್ಯಾನೇಜ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವುದು ಬೇಡವೋ ಅದನ್ನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಈ ಗ್ರೂಪ್ ನಿಂದ ಕೆಲವು ಫೋಟೋಗಳು ಮಾತ್ರ ಡಿಲೀಟ್ ಆಗಬೇಕಂದ್ರೆ ಈ ಫೋಟೋ ಆಪ್ಷನ್ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. ಅಥವಾ ನಿಮಗೆ ಈ ಗ್ರೂಪ್ ನಲ್ಲಿರುವ ವಿಡಿಯೋಗಳು ಮಾತ್ರ ಬೇಡ ಅಂದ್ರೆ ಈ ವಿಡಿಯೋ ಆಪ್ಷನ್ ಮೇಲೆ ಮಾತ್ರ ಕ್ಲಿಕ್ ಮಾಡಬೇಕು. ನೀವು ಎಲ್ಲವನ್ನು ಡಿಲೀಟ್ ಮಾಡಬೇಕಂದ್ರೆ ಎಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಕ್ಲಿಯರ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಯರ್ ಆಲ್ ಮೆಸೇಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಗ್ರೂಪ್ ನಲ್ಲಿರುವ ಫೋಟೋಸ್, ವಿಡಿಯೋಸ್, ಆಡಿಯೋಸ್, ಮೆಸೇಜ್ ಎಲ್ಲವೂ ಕೂಡ ಡಿಲೀಟ್ ಆಗುತ್ತೆ. ಕೆಲವೊಂದನ್ನ ನೀವು ಇಂಪಾರ್ಟೆಂಟ್ ಅಂತ ಸ್ಟಾರ್ ಮಾಡಿರ್ತೀರಿ, ಆ ಸ್ಟಾರ್ ಮಾಡಿದ ಮೆಸೇಜ್, ಫೋಟೋಸ್, ಆಡಿಯೋಸ್, ವಿಡಿಯೋಸ್ಗಳು ಡಿಲೀಟ್ ಆಗಬಾರದಂದ್ರೆ ಎಕ್ಸೆಪ್ಟ್ ಸ್ಟಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ನೀವು ಎಲ್ಲ ಗ್ರೂಪ್ ನಿಂದ ಒಂದೊಂದನ್ನ ಡಿಲೀಟ್ ಮಾಡಬೇಕಂದ್ರೆ ನಿಮಗೆ ಕಡಿಮೆ ಅಂದ್ರೂ 2 ರಿಂದ 3 GB ಫ್ರೀ ಸ್ಪೇಸ್ ಸಿಗುತ್ತೆ. ಇನ್ನು ಎರಡನೇ ಟ್ರಿಕ್ ಏನಂದ್ರೆ, ನಿಮ್ಮ ಮೊಬೈಲ್ ನಲ್ಲಿರುವ ಪ್ಲೇ ಸ್ಟೋರ್ ಸೆಟ್ಟಿಂಗ್ ಅನ್ನ ಓಪನ್ ಮಾಡಬೇಕು. ಇಲ್ಲಿ ನಿಮಗೆ ಆಟೋ ಅಪ್ಡೇಟ್ ಆಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಡು ನಾಟ್ ಆಟೋ ಅಪ್ಡೇಟ್ ಆಪ್ಸ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗಲ್ಲ. ಒಂದು ವೇಳೆ ಮೊಬೈಲ್ ನಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗ್ತಾ ಇದ್ರೆ ನಿಮ್ಮ ಮೊಬೈಲ್ ಪರ್ಫಾರ್ಮೆನ್ಸ್ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಮೊಬೈಲ್ ನ ಪರ್ಫಾರ್ಮೆನ್ಸ್ ಕಡಿಮೆಯಾಗುತ್ತಾ ಹೋಗುತ್ತೆ. ಸೊ ಅವಾಗ್ಲೇ ನಿಮಗೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ಇನ್ನು ಮೂರನೇ ಟ್ರಿಕ್ ಏನಂದ್ರೆ, ನಿಮ್ಮ ಮೊಬೈಲ್ ನ ಸೆಟ್ಟಿಂಗ್ ನಲ್ಲಿರುವ ಸ್ಟೋರೇಜ್ ಆಪ್ಷನ್ ಅನ್ನ ಓಪನ್ ಮಾಡಬೇಕು. ಸೊ ಇಲ್ಲಿ ನೀವು ಪ್ರತಿದಿನ ಈ ಕ್ಯಾಶ್ ಡೇಟಾವನ್ನು ಕ್ಲಿಯರ್ ಮಾಡಬೇಕು. ಸೊ ಈ 3 ಟ್ರಿಕ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಮೊಬೈಲ್ ಫಾಸ್ಟ್ ಆಗಿ ರನ್ ಆಗ್ಲಿಕ್ಕೆ ತುಂಬಾ ಸ್ಪೇಸ್ ಸಿಗುತ್ತೆ. ನಿಮ್ಮ ಮೊಬೈಲ್ ನಲ್ಲಿ ಫ್ರೀ ಸ್ಪೇಸ್ ಇದ್ರೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದ್ರೆ ಅಥವಾ ಸ್ಲೋ ಆಗ್ತಾ ಇದ್ರೆ ಅದಕ್ಕೆ ಇನ್ನು ಬೇರೆ ರೀತಿಯ ಟ್ರಿಕ್ಸ್ ಗಳಿವೆ. ಅದನ್ನ ಒಂದೊಂದಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರಲ್ಲ ನಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ, ನಮ್ಮ ಮೊಬೈಲ್ ಸ್ಲೋ ಆಗುತ್ತೆ ಅಂತವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇನ್ನಷ್ಟು ಹೊಸ ಟ್ರಿಕ್ಸ್ ಗಳನ್ನ ತಿಳಿಯಬೇಕಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಬಾಯ್.